ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಯೂರಿಯಾ ಡಿಎಪಿ ರಸಗೊಬ್ಬರಕ್ಕಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಸಹಿತ ಇನ್ನೂ ಕೂಡ ರೈತರ ಸಮಸ್ಯೆ ಮುಂದುವರೆದಿದೆ. ಸದನ್ ಈಗ ಯಾದಗಿರಿ ಜಿಲ್ಲೆ ಶಾಪುರ ನಗರದಲ್ಲಿರುವಂಥ ಒಂದು ಆಗ್ರೋ ಏಜೆನ್ಸಿಯ ಮುಂಭಾಗದಲ್ಲಿ ಕೆಲವು ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಬೆಳಗ್ಗೆಯಿಂದಲೇ ಸಹಿತ ರೈತರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಆಗ್ರೋ ಏಜೆನ್ಸಿಯ ಮುಂದೆ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಸರತಿ ಸಾಲಲ್ಲಿ ನಿಲ್ಲುವ ಮೂಲಕ ಡಿಎಪಿ ಹಾಗೂ ರಸಗೊಬ್ಬರಕ್ಕಾಗಿ ಕಾಯುತ್ತಿದ್ದಾರೆ. ಅಂದರೆ ಬೆಳಗ್ಗೆ 5 ಗಂಟೆಯಿಂದ ಸಹಿತ ಬೇರೆ ಬೇರೆ ಗ್ರಾಮಗಳಿಂದ ಈ ಒಂದು ಆಗ್ರೋ ಏಜೆನ್ಸಿಗೆ ಬಂದು ರೈತರು ಸರತಿ ಸಾಲಲ್ಲಿ ನಿಂತಿದ್ದಾರೆ. ಅವರಿಗೆ ಸಹಿತ ಆ ರೈತರಿಗೆ ಇಲ್ಲಿ ಬಂದಂಥ ರೈತರಿಗೆ ಸರಿಯಾದ ಪ್ರಮಾಣದಲ್ಲಿ ಡಿಎಪಿ ಮತ್ತು ಯೂರಿಯಾ ಸಿಗ್ತಾಯಿಲ್ಲ. ಹೀಗಾಗಿ ಸಾಕಷ್ಟು ರೈತರು ಪರದಾಡುವಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿದೆ. ಯಾಕಂದರೆ ಸರಿಯಾದ ಪ್ರಮಾಣದಲ್ಲಿ ಡಿಎಪಿ ಮತ್ತು ಯೂರಿಯಾ ಸಿಗುತ್ತಿರೋ ಕಾರಣಕ್ಕಾಗಿ ರೈತರು ಹತ್ತಿ ಭತ್ತ ಸೇರಿದಂತೆ ನಾನಾ ಬೆಳೆಗಳನ್ನು ಬೆಳೆದಿದ್ದಾರೆ. ಆದರೆ ಅವರಿಗೆ ಸಮರ್ಪಕವಾಗಿ ಡಿಎಪಿ ಮತ್ತು ರಸಗೊಬ್ಬರ ಸಿಗ್ತಲ್ಲ. ಹೀಗಾಗಿ ರೈತರು ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿಗೆ ಇಲ್ಲಿ ನಿರ್ಮಾಣ ಆಗಿದೆ. ಕೇವಲ ಒಬ್ಬ ರೈತರಿಗೆ ಒಂದೇ ಚೀಲ ಡಿಎಪಿ ಮತ್ತು ಯೂರಿಯಾ ಕೊಡಲಾಗ್ತದೆ. ಹೀಗಾಗಿ ಅವರು ತಮ್ಮ ಮಕ್ಕಳನ್ನು ಸಹಿತ ಇಲ್ಲಿ ಒಂದು ಕರ್ಕೊಂಡ್ಬಂದು ಅದರ ಶಾಲೆ ಮತ್ತು ಕಾಲೇಜುಗಳನ್ನು ಬಿಡಿಸ್ಕೊಂಡ್ಬಂದು ರೈತರು ತಮ್ಮ ಮಕ್ಕಳನ್ನು ಈ ಒಂದು ಆಗ್ರೋ ಏಜೆನ್ಸಿ ಬಂದು ಮುಂದೆ ಕರ್ಕೊಂಡ್ಬಂದು ಸಾಲಿನಲ್ಲಿ ನಿಲ್ಲಿಸಿದ್ದಾರೆ. ಯಾಕಂದರೆ ಒಬ್ಬರಿಗೆ ಒಂದೇ ಚೀಲ ಕೊಡ್ತಿರುವ ಕಾರಣಕ್ಕಾಗಿ ಮಕ್ಕಳು ಮತ್ತು ಪತ್ನಿಯರಿಗೆ ಸಹಿತ ಏನು ಕರ್ಕೊಂಡ್ಬಂದು ಸರತಿ ಸಾಲಿನಲ್ಲಿ ನಿಲ್ಲಿಸಿದ್ದಾರೆ. ಅಂದರೆ ಸಮರ್ಪಕವಾಗಿ ರೈತರಿಗೆ ಡಿಎಪಿ ಮತ್ತು ಯೂರಿಯಾ ಸಿಗ್ತಲ್ಲ. ಹೀಗಾಗಿ ತಮ್ಮ ಮಕ್ಕಳು ಪತ್ನಿಯರಿಗೆ ಸಹಿತ ಈ ಒಂದು ಏನು ಏಜೆನ್ಸಿಗಳ ಮುಂದೆ ಅಂದರೆ ಆಗ್ರೋ ಏಜೆನ್ಸಿಗಳ ಮುಂದೆ ಸರತಿ ಸಾಲಿನಲ್ಲಿ ನಿಲ್ಲಿಸುವಂಥ ಕೆಲಸ ಕೂಡ ಮಾಡ್ತಾರೆ. ಸದ್ಯ ನನ್ನ ಜೊತೆ ವಿದ್ಯಾರ್ಥಿಗಳಿದ್ದಾರೆ, ಅವ್ರ ಜೊತೆ ಮಾತಾಡೋಂಥ ಪ್ರಯತ್ನ ಕೂಡ ಮಾಡ್ತೀನಿ. ಅಮ್ಮ, ಈಗ ಇವತ್ತೇನು ಸ್ಕೂಲಿಗೆ ಹೋಗಿದ್ದೆ ಅಲ್ಲ, ಯಾಕೆ ಬಂದಿಲ್ಲ ಇಲ್ಲಿಗೆ? ಗೊಬ್ಬರ ಸಲಕ್ಕೆ ಬಂದೀರಿ. ಎಷ್ಟು ಗಂಟೆ ಬಂದ್ರಿ? ಬೆಳಗ್ಗೆ 6 ಗಂಟೆಗೆ ಬಂದೀವಿ. ಏನಂತಾರೆ ಇಲ್ಲಿ, ಏನಂತಾರೆ? ಈರೆಗ ಡಿಎಪಿ ಇಲ್ಲ ಅಂತ. ಶಾಲೆಗೆ ಹೋಗಿಲ್ಲ? ಗೊಬ್ಬರ ಸಲಕ್ಕೆ ಹೋಗಿಲ್ಲ. ಮಕ್ಕಳೆಲ್ಲ ಕರ್ಕೊಂಬಂದ್ರಲ್ಲ, ಕರೆಕ್ಟಾಗಿ ಡಿಎಪಿ ಸಿಗ್ತದ ಇಲ್ಲ ನಿಮ್ಗೆ? ಏನ್ರಿ ಸಿಗ್ತದ ಸಿಗಲ್ಲ ಅಂತ ಬಂದಿರಿ, ಇಲ್ಲ ಅಲ್ಲಕತ್ತಾರ. ಸಿಗ್ತದಂತ ಬಂದಿರಿ, ಇಲ್ಲ ಅಲ್ಲಕತ್ತಾರ. ಡಿಎಪಿ ಇಲ್ಲ ಅಲ್ಲಕತ್ತಾರ. ಯಾವತ್ತು ಸಿಕ್ಕದು ಒಯ್ಯಲ್ಲಕತ್ತಾರ. ನಮಗೆ ಬೇಕಾಗಿಲ್ಲ ಅದು. 2 ಚೀಲ ಕೊಡ್ಲಕತ್ತಾರ. 2 ಚೀಲ ಕೊಡ್ಲಕತ್ತಾರ. 4 ಚೀಲ ಕೊಟ್ರಂತ ಫಸ್ಟಿಗೆ. ಈಗ ಯಾಕೆ ಕಡಿಮೆ ಮಾಡ್ಯಾರ ಗೊಬ್ಬರ? ಏನಿದ್ದ ಪುಟೇಶ ಹೀರೆ ಎಲ್ಲ ಕೊಡ್ಬೇಕು. ರೈತ ಹೆಂಗ್ ಉಳಿತಾನೆ? ಎಲ್ಲ ಕಲಸ ಸಹಾಯ ಹೊಡಕತ್ತೀರಿ. ಈಗ ಎದ್ರಲ್ಲಿದ್ದಾನೆ ಉಳಿಲು ಗಾಡಿ ಇಲ್ಲ. ಈಗ ರೈತ ಏನು 6 ಗಂಟೆ ಕೂಳ್ಕಾಲದಲ್ಲಿ ದನ ಕರ ಒದರ್ಲಕತ್ತೇವ್. ಕೆಲಸ ಬಿಟ್ಟು ಮನೆ ಮಂದಿ ಒದರಾಕತ್ತೇವ್. ಬಿಟ್ಟು ಬಂದೀವಿ ನಾವು. ಇದು ಎನ್ನ ಮಕ್ಕಳು ಸಾಲಿ ಬಿಡಿಸಿ B.Ed ಓದ್ಯಾಕಿನ ಎಲ್ಲರೂ ಕರ್ಕೊಂಬಂದಿವಿ. ಅದಕ್ಕೆ ಧರ್ಮ ಏನು ಇದು? ರೈತನ ಕಲಾ ಸಹಾಯ ಹೊಡೆದು ಹೆಂಗ್ ಮಾಡ್ಬೇಕಂತ ಮಾಡಿ ನಾನು ಕಾಣಲ್ಲ. 1 ಚೀಲ ಡಿಎಪಿ ಹೀರೆ ಮತ್ತೇನು 20 ಅಂದ್ರೆ ಮತ್ತೆ ಎಣ್ಣೆ ಅಂದ್ರೆ ಒಂದೊಂದು ಚಿಟ್ಟಿಲಿದ್ದು 4 ಚೀಲ ಅಂದ್ರೆ ಈಗ ಯಾಕೆ ಕಡಿಮೆ ಮಾಡ್ಯಾರ? ಹೆಚ್ಚು ಕೊಡೋಣ. 6 ಗಂಟೆಗೆ ಬಂದಾರ. 4 ಗಂಟೆ 6 ಗಂಟೆ 3 ಗಂಟೆಗೆ ಬಂದ ಸಿಗವಲ್ದು. ಇನ್ನು 5 ದಿನ ಆಯ್ತು, 1 ವಾರ ಆಯ್ತು. ದಿನ ಬಂದು ಹೋಗ್ತೀವಿ. 1 ದಿನ ಅಲ್ಲ 2 ದಿನ ಅಲ್ಲ. ಏನು ತ್ರಾಸ ಆಯ್ತು? ಒಟ್ಟು ಕೂಳು ಕಾಣಲ್ಲ, ಕಣ್ಣಿನ ಇದು ಕಾಣ್ಲಾರ್ದಂಗೆ ಇದ್ರ ಕಾಲಾಗ ನಾವು. ಇದು ಇಲ್ಲಿರುವಂಥ ರೈತ ಮಹಿಳೆಯರು ಹೇಳುವಂಥ ಮಾತು. ಇನ್ನು ಸಾಕಷ್ಟು ಜನ ಇನ್ನೂ ರೈತರಿದ್ದಾರೆ, ಅವ್ರ ಜೊತೆ ಮಾತಾಡುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಈಗ ಬೆಳಗ್ಗೆ ಎಷ್ಟು ಗಂಟೆ ಬಂದ್ರಿ? ಈಗ ಡಿ ಸಿ ಅವರು ಬಂದಿದ್ರಲ್ಲ, ಏನು ಹೇಳಿದ್ರೆ? ಎಲ್ಲ ಹೇಳಿದ್ರು ಬಿಡ್ರಿ ಸರ್. ಓದ್ತವ್ರಿ ನಾವು ಸಾಕು ಕೊಡವಲ್ರಿ ಅವರು. ಡಿಎಪಿ ಅಂತ ಹಿರಿಯದಂತ ಹಿರಿಯ ತೊಳಿ ಏನು ಮಾಡಿದ್ರು ನಾವು? ಬೇಕಾಯ್ತು ಏನಂದ್ರೆ ಡಿಎಪಿ ಬೇಕಾಗಿತ್ತು, ಅದಿಲ್ಲ ಅಂತಾರೆ. ಮತ್ತು ಇಲ್ಲಿ ಬರೋದು ಯಾವ್ದಕ್ಕೆ ಜನ ನಾವೀಗ ಇಲ್ಲ ಅಂತೀರಿ. ಏನು ಮಾಡಿದ್ರಿ ಇವಾಗ? ನಾವು ಬೆಳಗ್ಗೆ 5 ಗಂಟೆ ಸ್ಟಾರ್ಟ್ ಮಾಡಿದ್ವಿ ಸರ್. ನಾವು 5 ಗಂಟೆ ಆದ್ರೂ ಸಿಗೋಲ್ಲ. ಬೆಳಗ್ಗೆ ಎಷ್ಟು ಗಂಟೆ ಬಂದ್ರಿ? ಯಾವ ಊರಿಂದ ಬಂದ್ರಿ? ಏನು ಸಿಗ್ತದ ಇಲ್ಲಿ? ಸೊಲ್ಲಾಪುರ ಅಂತಾರೆ. ಇಲ್ಲ, ಇಲ್ಲಿ ಇಂಗ್ಲೀಷ್ ಸೊಲ್ಲಾಪುರ ಅಂತ ಸರ್. ಅಲ್ಲೇ ಬಂದ್ರಿ. ಬೆಳಗ್ಗೆ 5 ಗಂಟೆ ಬಂದಿರಿ. 1 ವಾರ ಲೇಸ್ ಆಯ್ತು, ಬರೋಕೈತಿ. ಮಸಾಲೆ ಸಿಗೋಲ್ಲ. ಏನು ಮಾಡ್ಬೇಕು? ರೈತರು ಹೆಂಗೆ ಮಾಡ್ಬೇಕು ರೀ? ಅದ್ರ ಡಿಎಫ್ ಕೊಡವಲ್ರಿ. ಅದು 0.23 ಅದು ಕೊಡಕತ್ತಾರೆ. ಅದು ಹಾಕಿ ಏನು ಬೆಳೀರಿ. ಡಿಎಫ್ ಆದರೆ ಬೆಳೀತಾರೆ. ಬಂದು ಹೋಗ್ಬೇಕ್ರಿ ವಾಪಸ್. ಮಸಾಲೆ ಕೊಡವಲ್ರಿ. ಏನು ಮಾಡ್ಬೇಕು ಕೇಳಿ? ನಾವು 1 ವಾರ ಗಟ್ಟಲೆ ಐತಿ ತಿರುಗಾಡಕತ್ತೀವಿ. ಮಸಾಲೆ ಇಲ್ಲ, ಏನಿಲ್ಲ. ಹೆಂಗೆ ಮಾಡ್ಬೇಕು ನಾವು? ಹೊಲ ನೋಡ್ತೀವಿ, ಮಳೆ ಬಂದು ಎಲ್ಲ ಹೊಲ ಹರ್ಕೊಂಡು ಬೆಳೆ ಇಷ್ಟಿಷ್ಟ ಅವ್ರು ಹೆಂಗೆ ಮಾಡ್ಬೇಕು? ನಾವು ರೈತರಿಗೆ ಸಾಯ್ಬೇಕು ಕನ್ನಡ ನಾವು. ಇಲ್ಲಿ ನೋಡ್ರಿ ಇವ್ರು ಹಿಂಗೆ ಮಾಡಕತ್ತ. ಡಿ ಸಾವಿರ ಬಂದ್ರೆ ಏನು ಹೇಳವಲ್ರಿ? ಏನು ಮಾಡ್ಬೇಕು ಹೇಳಿ? ನಾವು ಕೊಡವಲ್ರಿ. ಬೇರೆ ಬೇರೆ ಮಸಾಲೆ ಕೊಡಕತ್ತಾರೆ. ಅದಕ್ಕೆ ಉಪಯೋಗ ಇಲ್ಲ. ಬೆಳಿಗ್ಗೆ ಏನು ಮಾಡ್ಬೇಕು ಅದಕ್ಕೆ ನಾವು? ಇದು ಇಲ್ಲಿರುವಂಥ ರೈತರು ಹೇಳುವಂಥ ಮಾತಾಗಿದೆ. ಬೆಳಗ್ಗೆ 5 ಗಂಟೆಗೆ ಊಟ ಉಪಹಾರವನ್ನು ಬಿಟ್ಟು ನಾವು ಇಲ್ಲಿ ಸರತಿ ಸಾಲಲ್ಲಿ ನಿಲ್ಲಬೇಕಾಗಿದೆ. ಆದರೂ ಸಹಿತ ಸಮರ್ಪಕವಾಗಿ ನಮಗೆ ಡಿಎಪಿ ಮತ್ತು ಯೂರಿಯಾ ಸಿಗ್ತಾಯಿಲ್ಲ. ಜಮೀನಲ್ಲಿ ಒಂದು ಕಡೆ ಕೆಲಸನೂ ಆಗ್ತಾಯಿಲ್ಲ, ಇನ್ನೊಂದು ಕಡೆ ಇಲ್ಲಿ ಬಂದು ವಾರಗಟ್ಟಲೆ ಬಂದು ನಿಂತರೂ ಸಹಿತ ಡಿಎಪಿ ಮತ್ತು ಯೂರಿಯಾ ಸಿಗ್ತಾಯಿಲ್ಲ. ಹೀಗಾಗಿ ಕೂಡಲೇ ಅಧಿಕಾರಿಗಳು ಸಮರ್ಪಕವಾಗಿ ಡಿಎಪಿ ಮತ್ತು ಯೂರಿಯಾ ಪೂರೈಕೆ ಮಾಡುವಂಥ ಕೆಲಸ ಮಾಡಬೇಕಂತೇಳಿ ರೈತರು ಆಗ್ರಹಿಸಿದ್ದಾರೆ. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.